ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಹಸಿರು ಹಳ್ಳಿಯಾದ ಅನಂತಪುರದಲ್ಲಿ ಜನರು ಬಹಳ ಸಂತೋಷದಿಂದ ಬದುಕುತ್ತಿದ್ದರು. ಆ ಹಳ್ಳಿಯಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು. ಆ ಹಳ್ಳಿಯಲ್ಲಿದ್ದ ರಾಮಯ್ಯ ಎಂಬ ವೃದ್ಧನಿಗೆ ಯುಗಾದಿ ಹಬ್ಬದ ಮಹತ್ವವನ್ನು ತಿಳಿಸುವ ವಿಶಿಷ್ಟ ಕಥೆ ಗೊತ್ತಿತ್ತು. ಒಂದು ದಿನ ಅವನ ಮೊಮ್ಮಕ್ಕಳು ಕೇಳಿದರು, ತಾತ, ಯುಗಾದಿ ಹಬ್ಬ ಏಕೆ ಆಚರಿಸುತ್ತೇವೆ? ರಾಮಯ್ಯ ನಗುತ್ತಾ ಕಥೆಯನ್ನು ಪ್ರಾರಂಭಿಸಿದನು. ಬಹಳ ವರ್ಷಗಳ ಹಿಂದೆ ದೇವರು ಬ್ರಹ್ಮ ಈ ವಿಶ್ವವನ್ನು ಯುಗಾದಿ ದಿನವೇ ಸೃಷ್ಟಿಸಿದನೆಂದು ನಂಬಿಕೆಯಿದೆ. ಅದಕ್ಕಾಗಿ ಈ ದಿನವನ್ನು ಹೊಸ ವರ್ಷ ಪ್ರಾರಂಭದ ದಿನವೆಂದು ಆಚರಿಸುತ್ತೇವೆ. ಯುಗ ಅಂದರೆ ಯುಗ ಅಥವಾ ಕಾಲ, ಆದಿ ಅಂದರೆ ಆರಂಭ, ಅಂದರೆ ಯುಗಾದಿ ಎಂದರೆ ಹೊಸ ಕಾಲದ ಆರಂಭ ಎಂದು ಅರ್ಥ. ಅವನು ಮುಂದುವರೆಸಿದನು, ಈ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ತಿನ್ನುತ್ತೇವೆ. ಅದು ಜೀವನದ ಸಿಹಿ ಮತ್ತು ಕಹಿ ಅನುಭವಗಳನ್ನು ಸೂಚಿಸುತ್ತದೆ. ಜೀವನದಲ್ಲಿ ಸಂತೋಷವೂ ಇರುತ್ತದೆ, ಕಷ್ಟವೂ ಇರುತ್ತದೆ. ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶ ಇದರಲ್ಲಿ ಇದೆ. ಮೊಮ್ಮಕ್ಕಳು ಆಶ್ಚರ್ಯದಿಂದ ಕೇಳಿದರು, ಹಾಗಾದರೆ ತಾತ, ನಾವು ಏನು ಕಲಿಯಬೇಕು? ರಾಮಯ್ಯ ಹೇಳಿದರು, ಯುಗಾದಿ ನಮಗೆ ಹೊಸ ಆರಂಭದ ಧೈರ್ಯ ಕೊಡುತ್ತದೆ. ಹಳೆಯ ನೋವನ್ನು ಮರೆತು ಹೊಸ ಕನಸುಗಳನ್ನು ಕಟ್ಟಬೇಕು. ಹಾಗೆ ಒಳ್ಳೆಯ ಕೆಲಸಗಳನ್ನು ಆರಂಭಿಸಲು ಇದು ಅತ್ಯುತ್ತಮ ದಿನ. ಆ ದಿನದಿಂದ ಆ ಮಕ್ಕಳಿಗೆ ಯುಗಾದಿ ಹಬ್ಬದ ಅರ್ಥ ಕೇವಲ ಆಚರಣೆ ಅಲ್ಲ, ಜೀವನದ ಪಾಠವಾಗಿತ್ತು. ಅವರು ಪ್ರತಿ ವರ್ಷ ಯುಗಾದಿಯನ್ನು ಹೊಸ ಆಶೆ, ಸಂತೋಷ ಮತ್ತು ಸಂಕಲ್ಪಗಳೊಂದಿಗೆ ಆಚರಿಸಲು ಆರಂಭಿಸಿದರು. ಈ ಕಥೆಯ ಸಂದೇಶ: